ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ವರ್ಷ ನೀವೇನಾದರೂ ಒಂದು CET ಎಕ್ಸಾಮ್ನ ಬರೀತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಮಧ್ಯ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಾಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಏನೇನು ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಫಸ್ಟು ಈ ವರ್ಷ ಕೌನ್ಸಿಲಿಂಗ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಬೇಗ ಸ್ಟಾರ್ಟ್ ಆಗುತ್ತಾ, ಲೇಟಾಗಿ ಸ್ಟಾರ್ಟ್ ಆಗುತ್ತಾ, ಮತ್ತು ಏನಾದರೂ ಚೇಂಜಸ್ ಆಗುತ್ತೆ ಈ ವರ್ಷ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಜೊತೆಗೆ ಇವಾಗ PUC ಎಕ್ಸಾಮ್ ಇವಾಗ ಫೇಲ್ ಆಗಿರೋರು CET ಎಕ್ಸಾಮ್ನ ಬರೀಬೋದಾ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇವಾಗ ಯಾರಾದರೂ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ಬರೆದ್ರೆ ಒಂದು 2 ಸಬ್ಜೆಕ್ಟ್ಗೆ ಆ ಒಂದು ಮಾರ್ಕ್ಸ್ ಬಂದ್ಬಿಟ್ಟು ಏನಾದರೂ ಕೌನ್ಸಿಲಿಂಗಲ್ಲಿ ಆ್ಯಡ್ ಆಗಿ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತಾ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇವಾಗ CET ಆಲ್ ಟಿಕೆಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಇಲ್ಲಿ KE ಅವರು ಒಂದು ನೋಟಿಫಿಕೇಷನಲ್ಲಿ ಬಿಟ್ಟಿದ್ರೆ ಏನು ಇನ್ಫಾರ್ಮೇಷನ್ ಅಂದರೆ, CET ಆಲ್ ಟಿಕೆಟ್ನ ಇನ್ನೂ 50,000 ಸ್ಟೂಡೆಂಟ್ಸ್ ಅಷ್ಟು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಗ ಅಂತ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಆಲ್ ಟಿಕೆಟ್ನ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾರ್ಯಾರು ಇವಾಗ PUC ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಾ, ಸೆಕೆಂಡ್ PUCಲಿ, ನೀವು ಕೂಡ CET ಎಕ್ಸಾಮ್ನ ಬರೀಬೋದು. ಆದರೆ ನೆನಪಿರಲಿ, ನಿಮಗೆ ರ್ಯಾಂಕಿಂಗ್ ಯಾವಾಗ ಡಿಸ್ಪ್ಲೇ ಆಗಿದೆ ಅಂದರೆ, ಸೆಕೆಂಡ್ PUC ಎಕ್ಸಾಮ್ ನೀವು ತಿರ್ಗಾ ಏನು ಅಟೆಂಪ್ಟಲ್ಲಿ ಬರೀತಾರಲ್ಲ ಅದು ಕ್ಲಿಯರ್ ಆಗಿದ್ದರೆ ಮಾತ್ರ ನಿಮಗೆ CET ರ್ಯಾಂಕಿಂಗ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಾಂದರೆ ವಿತ್ಹೆಲ್ಡಾಗಿ ಓಲ್ಡಲ್ಲೇ ಇರುತ್ತೆ. ನೀವು ಕೂಡ ಬರಿಬೋದು, ಏನೂ ಕೂಡ ತೊಂದರೆ ಇಲ್ಲ. ಮತ್ತು ಇದ್ರ ಜೊತೆಗೆ ಇವಾಗ ಸೆಕೆಂಡ್ PUC ಎಕ್ಸಾಮು ರಿಸಲ್ಟ್ ಬಂದಾದಮೇಲೆ ನೀವು ನೋಡಿರ್ತೀರ, 1-2 ಸಬ್ಜೆಕ್ಟಲ್ಲಿ ನಿಮಗೆ ಮಾರ್ಕ್ಸ್ ಕಮ್ಮಿ ಬಂದಿರುತ್ತೆ. ಇವಾಗ ನೀವು ಅನ್ಕೋತಾ ಇರ್ತೀರ, ಇವಾಗ ಹೆಂಗಿದ್ರು ಚಾನ್ಸ್ ಇದೆಯಲ್ಲ ಏನಾದರೂ ಎಕ್ಸಾಮ್ ಬರೀಬೇಕು ಅಂತ ಅನ್ಕೋತಾ ಇದ್ದೀನಿ ನಾನು, ಏನಾದರೂ ಒಂದು ಮಾರ್ಕ್ಸ್ ಆ್ಯಡಪ್ ಆಗುತ್ತಾ CET ರ್ಯಾಂಕಿಂಗ್ಗೆ ಅಂತ. ಇಲ್ಲಿ KE ಕಡೆಯಿಂದ ಯಾವುದೇ ಥರದ ಅಫಿಷಿಯಲಾಗಿ ಒಂದು ಅಪ್ಡೇಟ್ ಬಂದಿಲ್ಲ. ಆದರೆ PU ಮಂಡಳಿ ಬೋರ್ಡ್ ಕಡೆಯಿಂದ ಪ್ರೆಸ್ ಮೀಟ್ ಮಾಡೋದೆಲ್ಲ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ ಅಲ್ಲಿ ಬೋರ್ಡ್ ಡೈರೆಕ್ಟರ್ ಹೇಳಿದ್ದೇನೆಂದರೆ, ಇಲ್ಲಿ ಸ್ಟೂಡೆಂಟ್ಸು ಯಾರಾದರೂ CET ಬರೀತಿದ್ರೆ ಅವರು ಬೇಕಂದರೆ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ತಿರ್ಗಿ ಎಕ್ಸಾಮ್ನ ಬರೀಬೋದು. ಆ ಒಂದು ಎಕ್ಸಾಮ್ ಬರೆದು ಅವ್ರು ಏನಾಗುತ್ತೆ ಅಂದರೆ ಮಾರ್ಕ್ಸ್ನ ನಾವು ಆ್ಯಡಪ್ ಮಾಡಿ ಅವರು KE ಅವ್ರು ಬಂದ್ಬಿಟ್ಟು ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲೇ ಆ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವಾಗ ನಾ ಹೇಳೋದನ್ನ ಸ್ವಲ್ಪ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದರಿಂದ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅಂದರೆ ನಿಮ್ಮ CET ಕೌನ್ಸಿಲಿಂಗ್ಗೆ, ಇಲ್ಲಿ ಬಂದ್ಬಿಟ್ಟು ಫೇಲ್ ಆಗಿರೋರು ಕೂಡ ಇವಾಗ ಪಾಸ್ ಆಗ್ತಾರೆ. ಅವ್ರದ್ದು ಕೂಡ CET ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಒಂದು ರೇಂಜಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಹೋಗ್ಲಿ, ಇದನ್ನ ಬಿಟ್ಟಾಕಿ. ಇದರಿಂದ ನಿಮಗೆ ಟೈಮ್ ಎಷ್ಟು ಡಿಲೇ ಆಗುತ್ತೆ ಗೊತ್ತಾ? ಇವಾಗ ನಿಮಗೆ ಆ್ಯಕ್ಚುಲಿ CET ಎಕ್ಸಾಮ್ ಈ ತಿಂಗಳು ಬರೀತಾ ಇದ್ದೀರಾ, ಮುಂದಿನ ತಿಂಗಳು 10ನೇ ತಾರೀಕಷ್ಟಲ್ಲಿ ಅಥವಾ 15ನೇ ತಾರೀಕಷ್ಟಲ್ಲಿ ರಿಸಲ್ಟ್ ಬಂದ್ಬಿಡ್ತಿತ್ತು ನಿಮಗೆ CET ರಿಸಲ್ಟು. ನೆಕ್ಸ್ಟು 20ನೇ ತಾರೀಕಷ್ಟಲ್ಲಿ ನಿಮ್ಮ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿತ್ತು. ಆರಾಮಾಗಿ ನೆಕ್ಸ್ಟು ನೀವು ಎಕ್ಸಾಮ್ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದಾಗಿತ್ತು. ಈ ಒಂದು ಸೆಕೆಂಡ್ ಎಕ್ಸಾಮ್ ಬಂದಿರೋ ಕಾರಣದಿಂದಾಗಿ ಇವ್ರದ್ದು ರ್ಯಾಂಕಿಂಗ್ ಡಿಸ್ಪ್ಲೇ ಆಗೋವರೆಗೂ ಕೂಡ, ಮಾರ್ಕ್ಸ್ ಬರೋವರೆಗೂ ಕೂಡ ಸೆಕೆಂಡ್ PUCದು ಮತ್ತು CET ರ್ಯಾಂಕಿಂಗ್ ಡಿಸ್ಪ್ಲೇ ಆಗೋವರೆಗೂ ಕೂಡ ನಿಮಗೆ ಕೌನ್ಸಿಲಿಂಗ್ ನಡೆಯಲ್ಲ. ಇವ್ರದ್ದು ಸೆಕೆಂಡ್ ಎಕ್ಸಾಮ್ ಯಾವಾಗ ಮುಗಿಯೋದಂದರೆ ನೆಕ್ಸ್ಟು ತಿಂಗಳು 16ನೇ ತಾರೀಕು. ಈ ತಿಂಗಳು ಕೊನೆಯಿಂದನೇ ನಿಮಗೆ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಮತ್ತು ನೆಕ್ಸ್ಟು ತಿಂಗಳು 16ನೇ ತಾರೀಕು ಮುಗಿಯುತ್ತೆ. ಇವಾಗ KE ಅವ್ರು ಏನು ಮಾಡ್ತಾರೆ ಅಂದರೆ, ಇವಾಗ CET ರ್ಯಾಂಕಿಂಗ್ನ ಅನೌನ್ಸ್ ಮಾಡೋದು ಬದಲು ಓಲ್ಡಲ್ಲಿ ಇಟ್ಟಿರ್ತಾರೆ. ಸೆಕೆಂಡ್ ಎಕ್ಸಾಮ್ದು ಕೂಡ ಸ್ಟೂಡೆಂಟ್ಸ್ದು PUC ರಿಸಲ್ಟ್ ಬರಲಿ ಅನ್ನೋದಕ್ಕೋಸ್ಕರ. ಮತ್ತು ವ್ಯಾಲ್ಯೂಯೇಷನ್ ಪ್ರೋಸೆಸ್ ಬಂದ್ಬಿಟ್ಟು ಮಿನಿಮಮ್ ಅಂದರೆ ಒಂದು 10 to 15 ಡೇಸ್ನ ತಗೋತಾರೆ. ಅದರಿಂದ ನಿಮಗೆ CET ರಿಸಲ್ಟ್ ಏನಾಗುತ್ತೆ ಅಂದರೆ, ಈ ತಿಂಗಳು ಬರೆದ್ರೂ ಕೂಡ ಈ ಒಂದು ಸೆಕೆಂಡ್ ಎಕ್ಸಾಮ್ ಕಾರಣದಿಂದಾಗಿ ನಿಮಗೆ ರಿಸಲ್ಟ್ ಬರೋದ ನೆಕ್ಸ್ಟು ತಿಂಗಳು ಎಂಡ್ ಆದರೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿ ನೆನಪಿರಲಿ, KE ಅವರು ಇದ್ರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಸೆಕೆಂಡ್ ಎಕ್ಸಾಮ್ದು ರ್ಯಾಂಕಿಂಗ್ನ ಆ್ಯಡ್ ಮಾಡ್ಕೋತೀವ, ಫಸ್ಟ್ ರೌಂಡಿಗೆ ಆ್ಯಡ್ ಮಾಡ್ಕೋತೀವ, ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ಕೋತೀವ ಅಂತ ಅವರು ಒಂದು ನೋಟಿಫಿಕೇಷನ್ ಓಡಿಸಿದ್ರೆ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಆ ಒಂದು ಪ್ರೋಸೆಸ್ ಮೇಲೆ ನೆಕ್ಸ್ಟ್ ನಿಮ್ಮ KECT ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.